ಬೆಳಗಾವಿ ದಂಗಲ್ ಬಗ್ಗೆ ಮಾಹಿತಿ ಪಡೆದ ಸಿಎಂ ಸಿದ್ದರಾಮಯ್ಯಗೆ ಮಾಹಿತಿ ನೀಡಿದ ರಾಮಲಿಂಗಾರೆಡ್ಡಿ. ಬೆಳಗಾವಿ ದಂಗಲ್ ಬಗ್ಗೆ ಮಾಹಿತಿ ಪಡೆದ ಸಿಎಂ ಸಿದ್ದರಾಮಯ್ಯ. ಎಂಎಸ್ ಪುಂಡ್ರು ಮತ್ತು ಕರವೇ ನಡುವೆ ನಡೀತಿರುವಂತಹ ತಿಕ್ಕಾಟಕ್ಕೆ ಬ್ರೇಕ್ ಹಾಕಲು ಸಿದ್ದರಾಮಯ್ಯ ಮುಂದಾಗಿದ್ದು, ಬೆಳಗಾವಿಯಲ್ಲಿ ಅಲೋಕ್ ಮೋಹನ್ ಮೊಕ್ಕಾಂ ಹೂಡಿದ್ದಾರೆ. ಭಾಷಾ ವಾರ್ ಹಿನ್ನೆಲೆ ಬೆಳಗಾವಿಯಲ್ಲಿ ಡಿಜಿಐಜಿಪಿ ಮಾಹಿತಿ ಪಡೆದು ಅಧಿಕಾರಿಗಳಿಗೆ ಸಿಎಂ ಸಿದ್ರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಕರ್ನಾಟಕ ಮಹಾರಾಷ್ಟ್ರ ಬಸ್ಗೆ ಮಸಿ ಬಳಿಯಲಾಗ್ತಾ ಇದೆ. ಇದರಿಂದ ಜನರಿಗೆ ಓಡಾಡೋಕ್ಕೂ ಕೂಡ ಪರದಾಡುವಂತಾಗಿದೆ. ಮಹಾರಾಷ್ಟ್ರಕ್ಕೆ ಇಲ್ಲಿಂದ ಬಸ್ ಹೋಗ್ತಾ ಇಲ್ಲ, ಅಲ್ಲಿಂದ ಕರ್ನಾಟಕಕ್ಕೆ ಬರ್ತಾ ಇಲ್ಲ. ಭಾಷಾ ವಾರ್ ಹಿನ್ನೆಲೆ ಬೆಳಗಾವಿಯಲ್ಲಿ ಡಿಜಿಐಜಿಪಿ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಎಚ್ಚರ ವಹಿಸಿ ಎಂದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಬೆಳಗಾವಿ ದಂಗಲ್ ಬಗ್ಗೆ ಮಾಹಿತಿ ಪಡೆದ ಸಿಎಂ ಸಿದ್ದರಾಮಯ್ಯಗೆ ರಾಮಲಿಂಗಾರೆಡ್ಡಿ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಮಾಹಿತಿಯನ್ನು ನೀಡಿದ್ದು, ಭಾಷಾ ವಾರ್ ಹಿನ್ನೆಲೆ ಬೆಳಗಾವಿಯಲ್ಲಿ ಡಿಜಿಐಜಿಪಿ ಕೂಡ ಮೊಕ್ಕಾಮನ್ನು ಹೂಡಿದ್ದಾರೆ. ಇನ್ನು ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಎಚ್ಚರ ವಹಿಸಿ ಎಂದಿದ್ದಾರೆ. ಅಧಿಕಾರಿಗಳಿಗೆ ಸಿಎಂ ಸಿದ್ದು ಎಚ್ಚರಿಕೆಯನ್ನು ನೀಡಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ದುರ್ಗೇಶ್. ಎಸ್ ಕಾರ್ತಿಕ್, ಈಗಾಗಲೇ ಬೆಳಗಾವಿಯ ಏನು ಗಡಿಭಾಗದಲ್ಲಿ ಮರಾಠಿಗರು ಪುಂಡಾಟವನ್ನು ಮೆರೆತಿದ್ದಾರೆ, ಹಾವಳಿಯನ್ನು ನಡೆಸುತ್ತಿದ್ದಾರೆ. ಹೀಗಾಗಿ ಈ ಎಲ್ಲ ಅಂಶಗಳ ಬಗ್ಗೆ ರಾಮಲಿಂಗಾರೆಡ್ಡಿ ಅವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಇವತ್ತು ಮಾಹಿತಿಯನ್ನು ನೀಡುವಂತದ್ದು. ಕಾವೇರಿ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ವಿಶ್ರಾಂತಿಯನ್ನು ಪಡೆಯುತ್ತಿರುವಂತದ್ದು. ಬೆಳಗಾವಿಯಲ್ಲಿ ಆಗ್ತಿರುವಂತಹ ಘಟನೆಗಳ ಬಗ್ಗೆ, ಗಲಾಟೆಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದ್ದಾರೆ. ಅದರ ಜೊತೆಗೆ ಡಿಜಿಪಿ ಐಜಿ ಅಲೋಕ್ ಮೋಹನ್ ಅವರು ಕೂಡ ಬೆಳಗಾವಿಯಲ್ಲಿ ಮೊಕ್ಕಾಂ ಹೂಡಿದ್ದಾರೆ. ಈ ಒಂದು ಬಸ್ ಕಂಡಕ್ಟರ್ ಮೇಲೆ ಆದಂತಹ ಹಲ್ಲೆ ಪೋಸ್ಕೋ ಕೇಸ್, ಅದರ ಜೊತೆಗೆ ಈಗ ಆಗ್ತಿರುವಂತದ್ದು ಬೆಳಗಾವಿ ಮತ್ತು ಗಡಿಭಾಗದಲ್ಲಿರುವಂತಹ ಬಸ್ಗಳ ಮೇಲೆ ಮರಾಠಿಗರು ದೌರ್ಜನ್ಯವನ್ನು ನಡೆಸ್ತಿದ್ದಾರೆ, ಮಸಿ ಬಳಿಯುವ ಕೆಲಸವನ್ನ ಮಾಡ್ತಿದ್ದಾರೆ ಅನ್ನೋದು ಕೂಡ ಇಲ್ಲಿ ಬಹಳ ಚರ್ಚೆ ಆಗ್ತಿರುವಂತದ್ದು. ಮರಾಠಿಗರು ಯಾವಾಗ ಪುಂಡಾಟವನ್ನು ಮೆರೆಸ್ತಿದ್ದಾರೆ, ಕೂಡಲೇ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಿ ಅನ್ನುವಂತ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಈಗಾಗಲೇ ಖಡಕ್ ಸೂಚನೆಯನ್ನ ಅಧಿಕಾರಿಗಳು ನೀಡುವಂತದ್ದು. ಅದರ ಜೊತೆಗೆ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಕ್ರಮಗಳನ್ನ ಕೈಗೊಳ್ಳಿ ಎನ್ನುವಂತ ಮಾಹಿತಿಯನ್ನ ಕೂಡ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರಿಗೆ ರಾಮಲಿಂಗಾರೆಡ್ಡಿ ಹೇಳಿರುವಂತದ್ದು. ಹೀಗಾಗಿ ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರದು ಅನ್ನುವ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಸೂಚನೆ ನೀಡಿ ಡಿಸಿ ಅವರಿಗೆ ಮತ್ತು ಜಿಲ್ಲಾ ಎಸ್ಪಿ ಕಮಿಷನರ್ ಅವರಿಗೆ ಮಾಹಿತಿಯನ್ನು ನೀಡಿ ಸೂಚನೆಯನ್ನು ನೀಡುವ ಮೂಲಕ ಈ ಪ್ರಕರಣವನ್ನು ತಿಳಿಗೊಳಿಸುವಂತ ನಿಟ್ಟಿನಲ್ಲಿ ಕ್ರಮಗಳನ್ನ ಕೈಗೊಳ್ಳಿ ಅನ್ನುವ ನಿಟ್ಟಿನಲ್ಲಿ ಈಗಾಗಲೇ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಸೂಚನೆಯನ್ನ ನೀಡಿರುವಂತದ್ದು. ಕಾರ್ತಿಕ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.